ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಿವೋರ್ಸ್ ಎಲ್ಲ ಬೇಡ, ಸ್ವಲ್ಪ ದಿವಸ ಆರಾಮಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ನೀನು ಆರಾಮಾಗಿರೋ, ಟೈಮ್ ತಗೋ. ನನಗೆ ಅವಮಾನ ಆದರೂ ಪರವಾಗಿಲ್ಲ. ಅವ್ರ ಹತ್ರ ಇನ್ನೊಂದ್ಸಲ ಹೋಗಿ ಮಾತಾಡಲಾ? ಬೇಡ ಅಣ್ಣ, ನೀನು ಮತ್ತೆ ಅಲ್ಲಿಗೆ ಹೋಗೋದು ಬೇಡ. ಅದೇನಾಗುತ್ತೋ ಕಾದು ನೋಡೋಣ. ರೀ, ಭಾವನಾ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಅವಳ ಜೀವನದ ಬಗ್ಗೆ ಅವಳೇ ನಿರ್ಧಾರ ತಗೊಳ್ಳೋದಕ್ಕೆ ಅವಳಿಗೆ ಒಂದು ಸ್ವಲ್ಪ ಸಮಯ ಕೊಡಬೇಕಲ್ವಾ? ನಾನೇನಿಗಿಲ್ಲ ಅಂದೇನೆ, ಆದರೆ ಅವರಿಗೆ ಇವಳು ಒಳ್ಳೆತನನ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ. ಇಲ್ಲಾಂದರೆ ಡಿವೋರ್ಸ್ ಪೇಪರ್ ಕಳಿಸ್ತಿದ್ರ. ನಾವೇ ನೋಡಿ ಮದುವೆ ಮಾಡಿದರೆ ಯಾಕೆ ಹೀಗೆ ಮಾಡ್ತೀರಾ ಅಂತ ಕೇಳ್ಬೋದಾಗಿತ್ತು. ಏನು ಕರ್ಮನೋ ಗೊತ್ತಿಲ್ಲ. ನಮ್ಮನೆಯಿಂದ ಹೆಣ್ಣು ಕೊಟ್ಟು ಇವಳು ನೆಮ್ಮದಿಯಾಗಿಲ್ಲ, ಅವ್ರ ಮನೆಯಿಂದ ಹೆಣ್ಣು ತಂದು ಅವಳು ನೆಮ್ಮದಿಯಾಗಿಲ್ಲ, ಹರೀಶನು ನೆಮ್ಮದಿಯಾಗಿಲ್ಲ. ನೀನೇನು ಯೋಚನೆ ಮಾಡ್ಬಿಡವನ, ಆ ದೇವರು ಒಂದು ಒಳ್ಳೆ ದಾರಿನ ತೋರಿಸ್ತಾನೆ. ನೀನು ಹೇಳ್ತಿರೋದು ಸರಿಯಾಗಿದೆ ಅಣ್ಣ. ನಾನು ಹೀಗೆ ಸುಮ್ಮನೆ ಕೂತ್ರೆ ನನ್ನ ತಲೆನಲ್ಲಿ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತಾನೇ ಇರುತ್ತೆ. ಅದಕ್ಕೆ ನಾನು ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿನಗೆ ಯಾವುದಾದ್ರೂ ಗೊತ್ತಿರೋ ಕಂಪನಿನಲ್ಲಿ ಕೆಲಸ ಕೊಡಿಸ್ತೀಯಾ? ಭಾವನಾ, ನೀನು ಯಾಕೆ ಕೆಲ್ಸಕ್ಕೆ ಹೋಗಬೇಕು ಹೇಳು? ನಿನ್ನನ್ನು ನೋಡ್ಕೋತೀನಿ ಅಂತ ನಿನ್ನ ಜವಾಬ್ದಾರಿ ನಿಮ್ಮ ಅಣ್ಣ ತಾನೇ ತಗೊಂಡಿದ್ದಾರೆ. ಅವ್ರು ನೋಡ್ಕೋತಾರೆ ಬಿಡು. ಇಲ್ಲ, ಅದಕ್ಕೆ ನಾನು ಹೀಗೆ ಸುಮ್ಮನೆ ಕೂತ್ಕೊಂಡಿರೋದು ಚೆನ್ನಾಗಿರಲ್ಲ. ಸ್ವಲ್ಪ ಕೆಲಸದ ಕಡೆ ಗಮನ ಕೊಟ್ಟರೆ ನನಗೂ ತಲೆನಲ್ಲಿ ಬರೋ ಯೋಚನೆಗಳು ಕಮ್ಮಿ ಆಗುತ್ತೆ. ಹೌದು ಭಾವನಾ, ಅದು ಸುಮ್ಮನೆ ಕೂತ್ರೆ ತಲೆಯಲ್ಲಿ ಸಾವಿರ ಯೋಚನೆಗಳು ಬಂದ್ಬಿಡುತ್ತೆ. ನನ್ನ ಫ್ರೆಂಡು ಮೊನ್ನೆ ಹೇಳಿದ್ದ, ನಮ್ಮ ಕಂಪ್ನಿನಲ್ಲಿ ಒಂದು ಕೆಲಸ ಖಾಲಿ ಇದೆ ಹೇಳು ಅಂತ. ನಾನು ಫೋನ್ ಮಾಡಿ ಈಗಲೇ ವಿಚಾರಿಸ್ಕೊಂಡ್ಬರ್ತೀನಿ. ಬಂದೆ. ಭಾವನಾ, ನೀನು ಈಗಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿರೋದು ನನಗೆ ಯಾಕೋ ಇಷ್ಟನೇ ಆಗ್ತಿಲ್ಲ. ಅಲ್ಲ, ನೀನು ಬಂದು ಇನ್ನೂ 2 ದಿನನೂ ಆಗಲಿಲ್ಲ, ಆಗಲೇ ಕೆಲಸ ಅಂತೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ ಹೇಳು? ಇನ್ನೊಂದು ಸ್ವಲ್ಪ ದಿನ ಕಾಯ್ಬೋದಲ್ವಾ? ಅದಕ್ಕೆ ನಾವು ಎಷ್ಟೇ ದಿನಕ್ಕಾದರೂ ಆ ಕಡೆಯಿಂದ ಉತ್ತರ ಏನು ಬಂದಿದೆ ಅಂತ ನಮಗಾಗಲೇ ಗೊತ್ತಾಗಿದೆ. ನನ್ನ ಬದುಕನ್ನು ನಾನೇ ನೋಡ್ಕೋಬೇಕಲ್ವಾ? ಭಾವನಾ, ನನ್ನ ಫ್ರೆಂಡಿಗೆ ಫೋನ್ ಮಾಡಿದ್ದೆ. ಅದೇ ನಿಮ್ಮ ತಂಗಿನ ಇವತ್ತೇ ಇಂಟರ್ವ್ಯೂ ಕರ್ಕೊಂಬ ಅಂತ ಹೇಳ. ರೆಡಿ ಆಗ್ತೀಯಾ? ಹೊರಡೋಣ. ಸರಿ ಅಣ್ಣ, ಹಾಗೆ ಮಾಡೋಣ. ರೆಡಿ ಆಗ. ಅದಕ್ಕೆ ನಾನು ಬರ್ತೀನಿ. ಮಾವ, ಜೀವನ ಎಷ್ಟು ಕ್ಷಣಿಕ ಅಲ್ವಾ? ಆದರೆ ನಾವು ಅದರಲ್ಲಿರೋ ಸನ್ನಿವೇಶಗಳಿಗೆ ಅಬ್ಬರದಿಂದ ಹೋರಾಡ್ತಾ ಇರ್ತೀವಿ. ಯಾವುದೋ ಕ್ಷಣಕ್ಕೆ ಪಡ್ಕೋತೀವಿ, ಇನ್ನೊಂದು ಕ್ಷಣಕ್ಕೆ ಎಲ್ಲ ಸೋತ್ಬಿಡ್ತೀವಲ್ಲ ಮಾವ. ಎಷ್ಟು ವಿಚಿತ್ರ ಅಲ್ಲ? ನಿಜಾಳಿ ಅಂದರೆ ಇಷ್ಟೇ ಜೀವನ. ಕಾಲಾಯ ತಸ್ಮೈ ನಮಃ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು. ಅಳಿಯಂದ್ರೆ, ಯಾಕೋ ನಿಮ್ಮ ಮುಖದಲ್ಲಿ ಮೊದಲಿದ್ದಷ್ಟು ಗೆಲುವಿಲ್ಲ. ತುಂಬ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಜಾನ್ವಿಯವ್ರು ಹೋದ್ಮೇಲೆ ನನ್ನ ಜೀವನದಲ್ಲಿ ಸೋತಾಗಿದೆ ಅಂತೆ. ಇನ್ನು ಗೆಲುವು ಎಲ್ಲಿದೆ ಹೇಳಿ? ಜಾನ್ವಿಯವ್ರ ನೆನಪು ತುಂಬ ಕಾಡಕ್ಕೆ ಶುರುವಾಗಿದೆ ಅಂತೆ. ಅಳಿ ಅಂದರೆ ನೀವೇ ಹೀಗೆ ದುಃಖ ಪಟ್ಟರೆ ನಮಗೇನು ಅನ್ಸುತ್ತೆ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಮಾವ, ಜಾನ್ವಿಯವರು ಕನಸಿನಲ್ಲಿ ಬರೋಕ್ಕೆ ಶುರುವಾಗಿದ್ದಾರೆ. ಕಣ್ರೆಪ್ಪೆ ಬಿಟ್ಟರು ಮುಚ್ಚಿದ್ರು ಬರೀ ಅವ್ರದ್ದೇ ಯೋಚನೆ ನೆನಪಾಗ್ತಿದೆ. ಅದಕ್ಕೆ ನಿಮ್ಮನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಸ್ವಲ್ಪ ಸಾಂತ್ವನ ಸಿಗ್ಬೋದೇನೋ ಅಂತ ಓಡೋಡಿ ಬಂದೆ. ಜಾನ್ವಿಯವರು ಕನಸಿನಲ್ಲಿ ಬಂದು ನನ್ನ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಸತ್ತೆ. ಇಲ್ಲ, ನನ್ನ ಪಕ್ಕದಲ್ಲಿ ಕೂತಿದ್ದಾರೇನೋ ಅಂತ ಅನ್ಸತ್ತೆ ಮಾವ. ಅರ್ಥ ಆಗುತ್ತೆ ಅಳಿ ಅಂದರೆ, ನಮ್ಮ ಜಾನುನ ನೀವು ಅಷ್ಟು ಪ್ರೀತಿಸ್ತಾ ಇದ್ರಿ. ಅವಳು ನಿಮ್ಮ ಜೀವನದ ಜೊತೆ ಬೆರೆತು ಹೋಗಿದ್ಲು. ಹಾಗಾಗಿ ಅವಳು ಇಲ್ಲ ಅನ್ನೋದನ್ನ ನಿಮ್ಮ ಮನಸ್ಸು ಒಪ್ಕೊಳ್ಳೋಕೆ ತಯಾರಿಲ್ಲ. ಹೋದವಳು ಮತ್ತು ಬರಲ್ಲ, ಇದು ವಾಸ್ತವ.
ಎಷ್ಟೇ ಕಷ್ಟ ಆದರೂ ನಾವೆಲ್ಲರೂ ಈ ವಾಸ್ತವವನ್ನು ಅರಗಿಸ್ಕೋಬೇಕು. ಮಾವ, ನನ್ನ ಕನಸಲ್ಲಿ ಜಾನ್ವೀರ್ ಬಂದು ಮಾತಾಡ್ದ ಹಾಗೆ ನಿಮ್ಮ ಯಾರ ಕನಸಿನಲ್ಲೂ ಬಂದಿಲ್ವಾ? ಅಳಿಯಂದ್ರೆ ನನ್ನ ಕನಸಲ್ಲಿ ಒಂದ್ಸಲ ಬಂದಿದ್ಲು, ಆದರೆ ಅದು ಕನಸಲ್ವೇನೋ ನಿಜವಾಗ್ಲೂ ಬಂದಿದ್ದಾಳೇನೋ ಅಂತ ಅನಿಸ್ಬಿಟ್ಟಿತ್ತು. ಹೌದು ಅತ್ತೆ, ನನಗೂ ಹಾಗೆ ಅನ್ಸುತ್ತೆ. ಅದಕ್ಕೆ ನೋಡಿ ಜಾನ್ವೀರ್ ಇಲ್ಲ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅತ್ತೆ. ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಅಳಿಯಂದ್ರೆ. ಎಷ್ಟು ಮುದ್ದಾಗಿ ಓಡಾಡ್ಕೊಂಡಿದ್ದಿದ್ದು ಹುಡುಗಿ ಇವತ್ತಿಲ್ಲ ಅಂದರೆ ಹೇಗೆ ನಂಬೋದಕ್ಕೆ ಸಾಧ್ಯ? ಅವಳು ಕಾರ್ಯ ಮಾಡಿದ ರಾತ್ರಿ ನನ್ನ ಕನಸಲ್ಲಿ ಬಂತಿದ್ಲು, ನನ್ನ ಜೊತೆಗೆ ಮಾತಾಡಿದ್ಲು, ಅವಳಿಗೆ ಅಂತ ಇಟ್ಟಿದ್ದ ಎಡೆನ ತಿನ್ಕೊಂಡು ಹೋದ್ಲು ಅಂತ ಅನಿಸ್ತು. ಬೆಳಿಗ್ಗೆ ಎದ್ದಾಗಲೂ ಅವಳು ನಮ್ಮ ಜೊತೆಗೆ ಇದ್ದಾಳೆ ಅಂತ ಅನಿಸ್ತಿತ್ತು. ಅತ್ತೆ, ಅದೊಂದೇ ಸರ್ತಿನ ಹೀಗಾಗಿದ್ದು, ಮತ್ತೆ ಯಾವತ್ತೂ ಆಗಲಿಲ್ವಾ? ಇಲ್ಲಪ್ಪ, ಅದಾದಮೇಲೆ ಯಾವತ್ತೂ ನನಗಳು ನನ್ನ ಕನಸಲ್ಲಿ ಕಾಣಿಸ್ಕೊಳ್ಳಿಲ್ಲ. ಕಾಣಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಹೇಳಿ? ನಮ್ಮ ಜಾನು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದಾಳೆ. ಅಂದರೆ ನನ್ನ ಚಿನ್ನು ಮರಿ ಇಲ್ಲಿಗೂ ಬಂದು ಹೋಗಿದ್ದಾರೆ. ಆದರೆ ಇವರಿಗೆ ನಿಜವಾಗ್ಲೂ ಬಂದಿರೋದು ಗೊತ್ತಾಗಿಲ್ಲ, ಕನಸು ಅಂತ ಅಂದ್ಕೊಂಡಿದ್ದಾರೆ. ಅತ್ತೆ, ನಿಮಗೆ ಮತ್ತೆ ಇದೇ ಥರ ಯಾವತ್ತಾರು ಕನಸು ಬಿದ್ದರೆ ದಯವಿಟ್ಟು ನನಗೊಂದು ಮಾತು ತಿಳಿಸಿ. ಸರಿ ಅಳಿಯಂದ್ರೆ, ಆದರೆ ಯಾಕೆ ಹೀಗಾಗ್ತಿದೆ ಅಂತ ಏನೋ ಗೊತ್ತಿಲ್ಲ ಅತ್ತೆ. ಆಸೆಗಳು ನೆರವೇರದೆ ಹೋದರೆ ಹೀಗಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ಆಸೆಗಳು ಏನು ಅಂತ ತಿಳ್ಕೊಂಡು ಅದನ್ನು ಪೂರೈಸಿದ್ರೆ ಆಗೇನಾದರೂ ಬದಲಾವಣೆ ಆಗಬಹುದು ಏನೋ. ಕೆಲವು ಸಲ ಏನಾದರೂ ಹರಕೆನ ತೀರಿಸದೇ ಇದ್ರೂ ಹೀಗಾಗತ್ತೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಯಾವ್ದಾದ್ರು ಹರಕೆ ಹೊತ್ಕೊಂಡಿದ್ರಾ, ಮರೆತು ಬಿಟ್ಟಿದ್ದೀರಾ? ನೆನಪಿಸ್ಕೊಳ್ಳಿ. ಲಕ್ಷ್ಮಿ, ನೀನೇನಾದರೂ ಹರಕೆ ಏನಾದರೂ ಹೊತ್ಕೊಂಡಿದ್ದ? ಹಾಗೇನಾದರೂ ಇದ್ರೆ ಹೇಳು, ತೀರಿಸ್ಬೋಣ. ರೀ, ಜಾನು ಮದುವೆ ಆದಮೇಲೆ ಅಭಿಷೇಕ ಕೊಟ್ಟು ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದೊಂದು ಮರೆತು ಬಿಟ್ಟಿದ್ದೀವಿ. ಸರಿ ಅತ್ತೆ, ಹಾಗಾದರೆ ನಮ್ಮ ಕಡೆಯಿಂದ ಯಾವ್ಯಾವ ಪೂಜೆಗಳನ್ನು ಮಾಡಿಸ್ಬೇಕು ಅದನ್ನು ಮಾಡಿಸೋಣ. ಮತ್ತೇನಾದರೂ ನಿಮ್ಗೆ ಹೀಗೆ ಕನಸು ಬಿದ್ದದ್ದು ಆದರೆ ನನಗೆ ಒಂದು ಮಾತು ಹೇಳೋದು ಮರಿಬೇಡಿ. ಸರಿ ಅಳಿಯಂದ್ರೆ, ಹಾಗೆ ಮಾಡೋಣ. ಚಿನ್ನು ಮರಿ, ಕನಸು ಅಂತ ಅಂದ್ಕೊಂಡಿರೋದನ್ನ ನನಸು ಅಂತ ತೋರಿಸೋದಕ್ಕೆ ಜಾಸ್ತಿ ಟೈಮ್ ಏನೂ ಬೇಡ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲಕ್ಷ್ಮೀ ನಿವಾಸ